ಕೇರಳದಲ್ಲಿ ಮತ್ತೆ ಪಿಣರಾಯಿ ವಿಜಯನ್ ಕಮಾಲ್. ಮ್ಯಾಟಿಜ್ INSS ಚುನಾವಣೆ ಪೂರ್ವ ಸಿದ್ಧತೆ. ಕೇರಳದಲ್ಲಿ ಮತ್ತೆ ಪಿಣರಾಯಿ ವಿಜಯನ್ ಕಮಾಲ್. ಆಡಳಿತಾರೂಢ ಮ್ಯಾಟಿಜ್ INSS ಆಡಳಿತಾರೂಢ LDFಗೆ ಮತ್ತೆ ಮಣೆ ಹಾಕಿದಾರ ಮತದಾರ. ಕೇರಳ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ಗೆ ಮುಖಭಂಗವಾಗುತ್ತಾ? LDF UDF ಮಧ್ಯೆ ಹಣಾಹಣಿ ಫಿಕ್ಸ್. ಚುನಾವಣೆಯಲ್ಲಿ 61ರಿಂದ 71 ಸೀಟ್ ಗೆಲ್ಲುತ್ತಾ LDF. 140 ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 9ಕ್ಕೆ ಎಲೆಕ್ಷನ್. LDF ಈ ಬಾರಿ 42% ಇಂದ 43% ಮತ ಪಡೆಯುವಂತ ನಿರೀಕ್ಷೆ ಇದೆ. 60ರಿಂದ 70 ಸ್ಥಾನಕ್ಕೆ ಸೀಮಿತವಾಗುತ್ತಾ UDF ಪಾರ್ಟಿ. ವಿಧಾನಸಭೆ ಚುನಾವಣೆಯಲ್ಲಿ NDAಗೆ ಜಸ್ಟ್ 2 ಸೀಟು. ಮತ್ತೆ ಸಿಎಂ ಸ್ಥಾನ ಅಲಂಕರಿಸ್ತಾರಾ ಹಾಗಾದ್ರೆ ಪಿಣರಾಯಿ ವಿಜಯನ್? ಮತ್ತೆ ಪಿಣರಾಯಿ ವಿಜಯನ್ ಕಮಾಲ್ ಮಾಡುತ್ತಾರಾ? IANS ಚುನಾವಣಾ ಪೂರ್ವ ಸಮೀಕ್ಷೆ ಇದು. ಆಡಳಿತಾರೂಢ LPFಗೆ ಮತ್ತೆ ಮಣೆ ಹಾಕಿದ್ರಾ ಹಾಗಾದ್ರೆ ಮತದಾರರು? ಕೇರಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುಖಭಂಗವಾಗುತ್ತಾ? LDF ಮತ್ತು UDF ಮಧ್ಯೆ ಹಣಾಹಣಿ ಫಿಕ್ಸ್ ಅನ್ನುವಂತಾಗಿದೆ. ಚುನಾವಣೆಯಲ್ಲಿ 60ರಿಂದ 71 ಸ್ಥಾನವನ್ನ LDF ಗೆಲ್ಲಬಹುದು ಅನ್ನುವಂಥದ್ದು. 140 ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 9ಕ್ಕೆ ಎಲೆಕ್ಷನ್. LDF ಈ ಬಾರಿ 42% ಇಂದ 43% ಮತ ಪಡೆಯುವಂತ ನಿರೀಕ್ಷೆ ಇದೆ. 60ರಿಂದ 70 ಸ್ಥಾನಕ್ಕೆ ಸೀಮಿತವಾಗುತ್ತಾ UDF ಪಾರ್ಟಿ. ವಿಧಾನಸಭಾ ಚುನಾವಣೆಯಲ್ಲಿ NDAಗೆ ಜಸ್ಟ್ 2 ಸೀಟ್. ಮತ್ತೆ ಸಿಎಂ ಆಗ್ತಾರಾ ಪಿಣರಾಯಿ ವಿಜಯನ್? ಕಮಾಲ್ ಮಾಡ್ತಾರಾ ಅನ್ನುವಂಥದ್ದು. ಕೇರಳದಲ್ಲಿ ಮತ್ತೆ ಪಿಣರಾಯಿ ವಿಜಯನ್ ಕಮಾಲ್ ಮಾಡ್ತಾರಾ? ಚುನಾವಣಾ ಪೂರ್ವ ಸಮೀಕ್ಷೆ ಹೇಳುತ್ತಿರೋದು ಏನು? ಆಡಳಿತಾರೂಢ LDFಗೆ ಮತ್ತೆ ಮತದಾರ ಮಣೆ ಹಾಕ್ತಾನೆ ಅನ್ನುವಂಥದ್ದು. ಕೇರಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುಖಭಂಗವಾಗುತ್ತೆ. LDF ಮತ್ತು UDF ಮಧ್ಯೆ ಬಹಳ ಬಿಗ್ ಫೈಟ್ ಇದೆ, ಟಫ್ ಫೈಟ್ ಇದೆ. ಚುನಾವಣೆಯಲ್ಲಿ 61ರಿಂದ 71 ಸೀಟ್ ಗೆಲ್ಲುತ್ತಾ LDF. 144 ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 9ಕ್ಕೆ ಎಲೆಕ್ಷನ್. LDF ಈ ಬಾರಿ 42ರಿಂದ 43% ಮತ ಪಡೆಯುವಂಥ ನಿರೀಕ್ಷೆ ಇದೆ.